ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಉತ್ತರ ಕರ್ನಾಟಕ ನ್ಯೂಸ್ ನಿರಂತರ ವರದಿಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ದರೋಡೆ ಕೇಸ್ನ ಗಾಯಾಳು ಶಿವಕುಮಾರ್ಗೆ ಕೊನೆಗೂ ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ನೀಡಿದೆ. ಬೀದರ್ನ ಶ್ರೀ ಕ್ಷೇತ್ರ ಹೊನ್ನೆಕೆರೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿಯಾಗಿ ನೇಮಕ ಮಾಡಲಾಗಿದೆ. ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘದ ಕಾರ್ಯದರ್ಶಿ ಆದೇಶದ ಮೇರೆಗೆ ಹಲವು ಷರತ್ತು ವಿಧಿಸಿ ಮೇ 31ರಂದು ನೇಮಕಗೊಳಿಸಿ ಕಾರ್ಯಾದೇಶವನ್ನ ಮಾಡಿದೆ. ಜನವರಿ 16ರಂದು ನಡೆದಂತ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಕೇಸ್ಗೆ ಇವತ್ತಿಗೆ ಬರೋಬ್ಬರಿ 5 ತಿಂಗಳು ಕಳೆದಿವೆ. ಉದ್ಯೋಗ ಕಲ್ಪಿಸಿದ್ದಕ್ಕೆ ಶಿವಕುಮಾರ್ ಕುಟುಂಬಸ್ಥರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇವಸ್ಥಾನದ ಬದಲಾಗಿ ಬೀದರ್ ನಗರಸಭೆಯಲ್ಲಿ ಉದ್ಯೋಗ ಕಲ್ಪಿಸುವಂತೆ ಪುನಃ ಮನವಿ ಕೂಡ ಮಾಡಿದ್ದಾರೆ. ಬೀದರ್ ಜಿಲ್ಲಾ ಅತೃಪ್ತ ಕಾಂಗ್ರೆಸ್ ನಾಯಕರು ಮತ್ತೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ನಿನ್ನೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಭೇಟಿಯ ಬೆನ್ನಲ್ಲೇ ಕೈ ನಾಯಕರು ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಭಿನ್ನಮತದ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಈಗ 2 ಸಭೆ ಬಳಿಕ ಕೈ ನಾಯಕರಿಂದ 3ನೇ ಸಭೆ ಬಗ್ಗೆ ತಯಾರಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 3ನೇ ಸಭೆಯ ಕುರಿತು ಇಂದು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದು. ಸಭೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಬಳಿ ಹೈಕಮಾಂಡ್ ಭೇಟಿಗೆ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಬಲ ಸಮುದಾಯದ ವಿರೋಧಕ್ಕೆ ಜಾತಿ ಜನಗಣತಿ ಮರು ಸಮೀಕ್ಷೆ ಎಂಬ ಬಿಜೆಪಿಗರ ಹೇಳಿಕೆ ವಿಚಾರವಾಗಿ ಸಚಿವ ಎಸ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಾತಿ ಗಣತಿ ವಿಚಾರವಾಗಿ ಅಪಸ್ವರ ಅಥವಾ ಬೇಡ ಅಂತ ಯಾರು ಹೇಳಿಲ್ಲ. ಸಂವಿಧಾನ 11ನೇ ಕಲಂ ಅಡಿಯಲ್ಲಿ ಸರ್ವೆ ಮಾಡ್ತಾ ಇದ್ದೇವೆ. 10 ವರ್ಷಗಳಲ್ಲಿ ಸಾಮಾಜಿಕ ಶೈಕ್ಷಣಿಕ ಬದಲಾವಣೆ ಆಗಿರುತ್ತದೆ. ಹೀಗಾಗಿ ಜಾತಿ ಗಣತಿ ತೀರ್ಮಾನಕ್ಕೆ ಬರಲಾಗಿದೆ. ಯಾವ ಸಮುದಾಯದ ಒತ್ತಡವೂ ಇಲ್ಲ. ಸಂವಿಧಾನಿಕವಾಗಿ ಮಾಡ್ತಾ ಇದ್ದೇವೆ. 10 ವರ್ಷಗಳಿಗೊಮ್ಮೆ ಸರ್ವೆ ಮಾಡಿ ಅಂತ ಸಂವಿಧಾನವೇ ಹೇಳುತ್ತದೆ ಎಂದರು. ಅಥವಾ ಜಾತಿ ಗಣತಿ ಮಾಡಿರೋದನ್ನ ಬೇಡ ಅಂತ ಯಾವ ದುರುದ್ದೇಶನೂ ಇಲ್ಲ. ಸಂವಿಧಾನದ 11ನೇ ಕಾಲಂ ಮತ್ತು ಸೆಕ್ಷನ್ 1 ಕೆಳಗಡೆ 10 ವರ್ಷದ ಹಿಂದೆ ಆದ ಸರ್ವೇನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ. ಅದಕ್ಕೆ ಮತ್ತೆ ಸೋಷಿಯೋ ಎಜುಕೇಷನ್ ಚೇಂಜಸ್ ಆಗಿರ್ತದೆ. ಹೀಗಾಗಿ ಯಾಕೆ ಅಲ್ಲಿ ಬದಲಾವಣೆಗಳಾಗಿರ್ತವೆ, ವ್ಯತ್ಯಾಸ ಆಗಿರ್ತದೆ. ಪುನಃ ಇನ್ನೊಂದು ಸಾರಿ 90 ದಿನದ ಒಳಗಡೆ ಒಂದು ಸಮಿತಿ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ರು. ಬಟ್ Congress government is committed for the implementation of the backward class commission report after the resurvey. ಯಾವುದು ಒತ್ತಡನೂ ಇಲ್ಲ, ಇಲ್ಲಿಗೆ ಮಣಿಯೋದು ಇಲ್ಲ. We are functioning as per the constitutional provision. The constitutional provision is section 11 ಪ್ರಕಾರ. ಅದರಲ್ಲಿ 11ನಲ್ಲಿ ಕ್ಲಾಸ್ 1ನಲ್ಲಿ 10 ವರ್ಷ ಸರ್ವೆ ಆಗಿರೋದ್ರಿಂದ ಮತ್ತೆ ಅದನ್ನು ಇನ್ನೊಂದು ಸರಿ ಮಾಡಿ ಅಂತ ಸಂವಿಧಾನ ಹೇಳಿದೆ. ಆ ಸೆಕ್ಷನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೇವಿನ ಮಣಿಕೆಗೆ ಇದು ಮಾಡಿಲ್ಲ. ಬಟ್ ಯಾರಿಗೆ ಇದಿದೆ ಅನುಮಾನ ಇದೆ ಅವರೆಲ್ಲ ಈ ಸೆಲ್ಸಲ್ಲಿ ಅವರ ಹೆಸರುಗಳನ್ನು ನಮೂದಿಸಬೇಕು. ಸೋಷಿಯೋ ಎಜುಕೇಷನಲ್ ಸರ್ವೆ. ಒಳ ಮೀಸಲಾತಿಯ ವಿಚಾರವಾಗಿ ಅಪಸ್ವರ ಹೇಳಬೇಕಾದ ಅಗತ್ಯವೇ ಇಲ್ಲ. ಒಳ ಮೀಸಲಾತಿ ವಿಚಾರವಾಗಿ ತಮ್ಮ ಮೇಲಿರುವ ಆರೋಪವನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ತಳ್ಳಿ ಹಾಕಿದ್ರು. ಚಿತ್ರದುರ್ಗದ SC/ST ಸಮಾವೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂದಿದ್ವಿ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ದೇವೆ. ಬಳಿಕ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಡೋದು ಬಿಡೋದು ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ತೆಲಂಗಾಣ, ಆಂಧ್ರ, ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಒಳ ಮೀಸಲಾತಿ ಇಲ್ಲ. ನಾಗಮೋಹನ್ ದಾಸ್ ಅವರ ಕಮಿಟಿ ದತ್ತಾಂಶ ಕಲೆ ಹಾಕುತ್ತಿದೆ. ಈಗೆಲ್ಲ ಮಾತನಾಡುವವರು ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರು. ಅವರು ಯಾರು ಕೂಡ ಒಳ ಮೀಸಲಾತಿ ಬಗ್ಗೆ ಮಾತನಾಡಲೇ ಇಲ್ಲ. ನಮ್ಮ ಸರ್ಕಾರ ಒಳ ಮೀಸಲಾತಿಗೆ ಬದ್ಧವಿದೆ ಅಂತ ಪುನರ್ ಉಚ್ಚರಿಸಿದ್ರು.
ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಬಗ್ಗೆನೇ ಅಪಸ್ವರಗಳು ಬರ್ತಾ ಇದೆ. ಮಾದೇವಪ್ಪನವರು ಒತ್ತಡಕ್ಕೆ ಮನದು ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಅಪಸ್ವರಗಳು ಬರ್ತಾ ಇದೆ. ಇಲ್ಲಿ ಅಪಸ್ವರ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಚಿತ್ರದುರ್ಗದ SC/ST ಸಮಾವೇಶದಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕ್ಯಾಬಿನೆಟಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ವಿ. ಈ ನಡುವೆ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಮಾಡೋದು ಆ ರಾಜ್ಯಗಳ ವಿವೇಚನೆ ಬಿಟ್ಟರು. ದೇಶದ ತೆಲಂಗಾಣ ಮತ್ತು ಆಂಧ್ರ ಕರ್ನಾಟಕ ಬಿಟ್ಟು ಇನ್ಯಾವ ರಾಜ್ಯನೂ ಒಳ ಮೀಸಲಾತಿ ಮಾಡಲ್ಲ. ಆದರೆ ನಾವು ಹೇಳಿದ್ವಲ್ಲ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದೀವಿ. ನಾಗಮೋಹನ್ ದಾಸ್ ಅವರು ಜುಡಿಷಿಯಲ್ ಕಮಿಟಿನ ಮಾಡಿದ್ದೀವಿ. ಅದರಲ್ಲಿ ಎಂಪೆರಿಕಲ್ ಡೇಟಾ ಕೊಡಬೇಕು ಅಂತ ಹೇಳಿದೆ. ಎಂಪೆರಿಕಲ್ ದತ್ತ ಜಾತಿ ಜನಗಣತಿ ಮರು ಸಮೀಕ್ಷೆ ನಿರ್ಧಾರಕ್ಕೆ ಬೀದರ್ನಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಮಾಡುವ ಆಸಕ್ತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇತ್ತು. 165 ಕೋಟಿ ಬಿಡುಗಡೆ ಮಾಡಿ ಜಾತಿ ಜನಗಣತಿ ಕೂಡ ತಯಾರಾಗಿತ್ತು. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಮರು ಸಮೀಕ್ಷೆಗೆ ಅಸ್ತು ಎಂದಿದ್ದಾರೆ. ಜಾತಿ ಜನಗಣತಿ ವರದಿಗೆ ಕೆಲ ವ್ಯಕ್ತಿಗಳು ವಿರೋಧ ಮಾಡಿದ್ರು. ಸಿಎಂ ಕುರ್ಚಿ ಕಳೆದುಕೊಳ್ಳುವ ಆತಂಕದಲ್ಲಿ ಜಾತಿ ಜನಗಣತಿ ಸಿದ್ದರಾಮಯ್ಯ ಸದ್ಯಕ್ಕೆ ಮಾಡಲ್ಲ ಅಂದಿದ್ದಾರೆ. 9 ವರ್ಷದಲ್ಲಿ ಮಾಡದೇ ಇರೋದನ್ನ 90 ದಿನದಲ್ಲಿ ಮಾಡ್ತಾರಾ? ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಎನ್ನುವ ಉದ್ದೇಶದಿಂದ ಜಾತಿ ಗಣತಿಗೆ ತಿಲಾಂಜಲಿ ಹಾಕುತ್ತಿದ್ದಾರೆ. ಅನೇಕ ಹಿಂದುಳಿದ ಸಮುದಾಯಗಳ ನೋವಿಗೆ ಸಿದ್ದರಾಮಯ್ಯ ಕಾರಣರಾಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ KS ಈಶ್ವರಪ್ಪ ಕಿಡಿಕಾರಿದ್ದಾರೆ. ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಜನಗಣತಿ ತಯಾರು ಕೂಡ ಆಯಿತು. ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒಂದು ಆದೇಶ ಬಂದಿದೆಯಲ್ಲ, ಇದು ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿದೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಏನ್ ಮಾಡಬೇಕು ಅನ್ನೋಂಥ ಅವ್ರ ಆಸೆ ಇದೆ, ಅದನ್ನು ಮಾಡಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನವ್ರು ಕೊಡ್ತಾ ಇಲ್ಲ. ಇದು ದುರ್ದೈವ. ಯಾಕೆಂತಂದ್ರೆ 10 ವರ್ಷ ಆಯ್ತು ಅದು ತಯಾರಾಗಿತ್ತು. ಆಗ ಇನ್ನೇನು ಬಿಡುಗಡೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಲಿಲ್ಲ, ನನಗೆ ಗೊತ್ತಿಲ್ಲ. ಅದಾದ ನಂತರ ಅನೇಕ ವ್ಯಕ್ತಿಗಳು, ಕಾಂಗ್ರೆಸ್ ಪಕ್ಷದಲ್ಲಿದ್ದ ವ್ಯಕ್ತಿಗಳು, ನಾನು ಸಮುದಾಯ ಅಂತ ಹೇಳಕ್ ಇಷ್ಟಪಡಲ್ಲ, ಜಾತಿಗಳು ಅಂತ ಹೇಳಕ್ ಇಷ್ಟಪಡಲ್ಲ, ಎಲ್ಲಾ ಜಾತಿಯವರು ಇದನ್ನ ಆಗ್ಬೇಕು ಅಂತ ಇಷ್ಟಪಡೋರೆ. ಕೆಲವರು ಅನೇಕ ಜಾತಿಗಳು ಬೇಡ ಅಂತ ಹೇಳೋರು ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ, ಈ ಕುರ್ಚಿನ ಎಲ್ಲಿ ಕಳ್ಕೊಂತೀನೋ ಅಂತ ಭಯದಿಂದ ಅವರು ಇವತ್ತು ಜಾತಿ ಜನಗಣತಿಯನ್ನು ಸದ್ಯಕ್ಕೆ ನಾವು ಮಾಡಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. 90 ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ, 9 ವರ್ಷದಲ್ಲಿ ಮಾಡಕ್ಕಾಗದೇ ಇದ್ರು 90 ದಿನದಲ್ಲಿ ಹೆಂಗ್ ಮಾಡ್ತಾರೆ? ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋಂಥ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯಕ್ಕೂ ಕೂಡ ಒಂದು ರೀತಿಯ ನೋವಿದೆ. ಇದು ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ರು ಕೂಡ ಕೇಂದ್ರದ ಕಾಂಗ್ರೆಸ್ನವರು ಮಾಡಕ್ ಬಿಡ್ತಾ ಇಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ 4 ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ದೇಶನ, ಇವ್ರು ಪಟ್ಟಿ ಫೈನಲ್ ಮಾಡಿದ್ರು, ಅದು ಕೇಂದ್ರದವರು ಅದೊಂದು ತಡೆ ನೋಡಿದ್ರು. ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನ ಇಲ್ಲ. ಆದ್ರೆ ಅವ್ರು ನಾನು ಮುಖ್ಯಮಂತ್ರಿ ಆದ್ರೆ ಸಾಕು ಅನ್ನೋದು ಒಂದೇ ಕಾರಣಕ್ಕೆ ಅವರು ಬಗ್ಗಿದಾರಲ್ಲ, ಇದು ನಮ್ಮೆಲ್ರಿಗೂ ತುಂಬಾ ನೋವಿದೆ. ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅದು ಒಂದು ಕಾರಣ, ಕುರ್ಚಿ ಹೋಗುತ್ತೆ ಅನ್ನೋ ಕಾರಣ ನಿಜ, ನೀವು ಹೇಳಿದ್ದಿಲ್ಲ ಅಂತ ನಾನು ಹೇಳಲ್ಲ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಬಾಬಾ ಸಾಹೇಬರ ಮೂರ್ತಿಯನ್ನ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಉದ್ಘಾಟನೆಯನ್ನ ಮಾಡಿದರು. ಮೂರ್ತಿ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಬೀದರ್ ಜನತೆಗೆ ಹಾಗೂ ದುಬಲ್ಗುಂಡಿ ಗ್ರಾಮಸ್ಥರಿಗೆ ಸಿದ್ಧಾಂತದ ಮೇಲೆ ಬಲವಾದ ನಂಬಿಕೆ ಇದೆ. ಅಧಿಕಾರ ಮತ್ತು ಸಿದ್ಧಾಂತದ ನಡುವೆ ಸವಾಲುಗಳು ಬಂದಾಗ ಅಧಿಕಾರವನ್ನ ಬಿಟ್ಟು ಸಿದ್ಧಾಂತದ ಪರ ನಿಲ್ಲುವವರು ನಿಜವಾದ ಅಂಬೇಡ್ಕರ್ ವಾದಿಗಳು, ಬುದ್ಧ ಮತ್ತು ಬಸವಣ್ಣನ ಅನುಯಾಯಿಗಳು. ಅಂತಹ ಬಲವಾದ ಸಿದ್ಧಾಂತ ನಿಮ್ಮಲ್ಲಿದೆ. ಸಿದ್ಧಾಂತ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಎಂದರು. ಬಸವಣ್ಣನವರು, ಅಂಬೇಡ್ಕರ್ ಅವರು ಜಾತಿ ರಹಿತವಾದಂತ ಸಮಾಜ ಕಟ್ಟಬೇಕು ಅಂತ ಬಯಸಿದ್ರು. ಅನಿಲೇಷನ್ ಆಫ್ ಕ್ಯಾಸ್ಟ್, ಜಾತಿ ವಿನಾಶ ಆಗಬೇಕು ಅಂತ. ಅದಕ್ಕೆ ಸರಳ ವಿವಾಹ, ಸಾಪಂಕ್ತಿ ಭೋಜನ, ಅಂತರ್ಜಾತೀಯ ವಿವಾಹ ಇದನ್ನು ಮಾಡಿ ನಾವು ಮನುಷ್ಯರೆಲ್ಲ ಒಂದೇ ಅನ್ನೋ ಸಂದೇಶ ಹೋಗ್ಬೇಕು ದೇಶದಲ್ಲಿ ಅಂತ.
ಅಂಬೇಡ್ಕರ್ ಅವರು ಕೂಡ ಇದನ್ನೇ ಮಾಡಿದ್ರು. ಜಾತಿ ಮತ ಬಿಟ್ಟು ನೀವು ಜಾತಿ ವಿನಾಶದ ಕಡೆಗೆ ಹೋಗ್ಬೇಕು ಅಂತ ಹೇಳಿ ಅನಿಲೇಷನ್ ಕ್ಯಾಸ್ಟ್ ಪುಸ್ತಕನ ಬರೀತಾರೆ. ಈಗ ದೇಶದಲ್ಲೂ ಕ್ಯಾಸ್ಟ್ ಸೆನ್ಸಸ್, ಕರ್ನಾಟಕದಲ್ಲೂ ಕ್ಯಾಸ್ಟ್ ಸೆನ್ಸಸ್. ನಾನು ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದೆ, ಕ್ಯಾಸ್ಟ್ ಸೆನ್ಸಸ್ ಬಂತು. ನನ್ನ ಜೀವನದ ಉದ್ದಕ್ಕೂ ನನಗೆ ಬುದ್ಧಿ ಬಂತರಿಂದ ಇಲ್ಲಿ ತನಕ ನಾನೆಂದು ಇವನ್ ನಮ್ ಕ್ಯಾಸ್ಟ್, ನಿಮ್ ಕ್ಯಾಸ್ಟ್, ಅವ್ರ ಕ್ಯಾಸ್ಟ್ ಅಂತ ಪದನೇ ಬಳಕೆ ಮಾಡಿಲ್ಲ. ನೀವೆಲ್ಲ ಸೇರಿ ನಾನು ಕೇಳಿಸ್ಬಿಟ್ರಲ್ಲ ಅಂತ ಹೇಳಿದೆ. ಅಂದ್ರೆ ನಾವು ಮತ್ತೆ ಸನಾತನ ವಾದದ ಕಡೆಗೆ ಹಿಮ್ಮುಖವಾಗಿ ಚಲಿಸಕ್ಕೆ ಶುರುವಾಗಿದ್ದೀವಿ. ಹಿಮ್ಮುಖವಾಗಿ ಚಲಿಸಕ್ಕೆ ಶುರುವಾಗಿದ್ದೀವಿ. ವಾಟ್ ಈಸ್ ದ ರೀಸನ್? ಕಾರಣ ನಂತರ ಕಾರ್ಯಕ್ರಮದ ರೂವಾರಿಗಳಾದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ದುವಲ್ಗುಂಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಭವನ ನಿರ್ಮಾಣ ಮಾಡಬೇಕೆಂಬುದು ಗ್ರಾಮಸ್ಥರ ಬೇಡಿಕೆಯಾಗಿದೆ. ಅದರಿಂದ ತಾವು 2 ಭವನಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಅದೇ ರೀತಿ ಸಭೆಯಲ್ಲಿ ನೆರೆದಂತಹ ತಾಯಂದಿರಿಗೆ ತಮ್ಮ ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡುವುದಕ್ಕಿಂತ ಉತ್ತಮ ಶಿಕ್ಷಣ ಕೊಡಿಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ತಿಳಿಸಿದ್ರು. ಗುಣಮಟ್ಟದ ಶಿಕ್ಷಣ ಕೊಡಿ ನಿಮ್ಮ ಮಕ್ಕಳಿಗೆ. ಬಾಬಾ ಸಾಹೇಬ್ ಏನ್ ಹೇಳಿದಾರ? ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲನೇ ಆದ್ಯತೆ ತಾವು ಶಿಕ್ಷಣ ಕೊಡಿ. ಆ ಶಿಕ್ಷಣವನ್ನ ಬಲಿಸ್ತಾ ಇದ್ರು ಅಂದ್ರೆ ನೀವೇನು ಮಾಡಬೇಕಾಗಿಲ್ಲ, ಯಾವುದು ಆಸ್ತಿ ಪಾಸ್ತಿ ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಬಳಿ ಬದುಕು, ಅವ್ರಿಗೆ ಹೆಂಗ್ ಬದುಕಬೇಕು ಎಂಬುದು ಅವ್ರಿಗೆ ಗೊತ್ತಾಗುತ್ತೆ. ಅದು ಮಾತ್ರ ದಯಮಾಡಿ ತಾವು ತಾಯಂದ್ರೆ ಕೂತಿದ್ರಿ, ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ. ಇವತ್ತೆಲ್ಲರಿಗೂ ಕಾಯಿಸಿದೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ತಹಸೀಲ್ದಾರ್ ಆಗ್ಬೇಕು. ತಾವು ಮಾಡಿ. ಅನೇಕ ಯೋಜನೆಗಳು ಈ ಭಾಗದಲ್ಲಿ ಸಿಗ್ತಾ ಇದೆ. ದಯಮಾಡಿ ಗುಣಮಟ್ಟದ ಶಿಕ್ಷಣ ಕೊಟ್ಟು ಓದಿಸ್ರಿ. ಕೆನಡಾ ದೇಶದಲ್ಲಿ ಭಾರತದ ಪ್ರಧಾನಮಂತ್ರಿಗಳಿಗೆ ಮಾಡಿದ ಅವಮಾನವನ್ನ ಬೀದರ್ನ ಗುರುದ್ವಾರದ ಪ್ರಬಂಧಕ ಜಗದೀಶ್ ಸಿಂಗ್ ಸಿಲೇಧಾರ್ ಖಂಡಿಸಿದ್ದಾರೆ. ಏನು ಈ ಕೆನಡಾ ದೇಶದಲ್ಲಿ ನಡೆದಂತಹ ಘಟನೆ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ವಿದೇಶದಲ್ಲಿ ಕೂತು ಎಳೆ ಮಕ್ಕಳಿಂದ ಈ ರೀತಿ ಕೆಲಸ ಮಾಡಿಸಬಾರದು. ಆ ಮಕ್ಕಳಿಗೆ ತಾವು ಏನು ಮಾಡುತ್ತಿದ್ದೇವೆ ಎಂಬುದರ ಬಗ್ಗೆ ಪರಿಜ್ಞಾನ ಇಲ್ಲ. ನರೇಂದ್ರ ಮೋದಿ ನಮ್ಮ ದೇಶದ 140 ಕೋಟಿ ಜನರ ಧ್ವನಿಯಾಗಿದ್ದಾರೆ. ಮೋದಿ ಅವರಿಗೆ ಮಾಡಿದ ಅವಮಾನವನ್ನ ಸಿಖ್ ಸಮುದಾಯ ಬೆಂಬಲಿಸುವುದಿಲ್ಲ ಎಂದರು. विदेश में बैठकर जो लोग हमारे प्रधानमंत्री जी की तस्वीर के साथ कर रहे हैं, छोटे छोटे बच्चे हैं जिनको ये भी समझ नहीं है कि हम किस तस्वीर के साथ ये कर रहे हैं, उनको ब्रेन वॉश करके बच्चों को काम करवाया जा रहा है। गलत है। वहाँ बैठ के कुछ भी करना। एक नरेंद्र मोदी जी हमारे देश के प्रधानमंत्री, 140 करोड़ लोगों के चाहते, इस देश में तो ऐसा नहीं हो सकता। वहाँ पे करना, यहाँ के संगत को नुकसान पहुँचाना, ये बहुत, और एक सिख समुदाय के लिए बिल्कुल गलत है। ये नहीं करना चाहिए। ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ತನ್ನ 8 ಜನ ನೂತನ ಸದಸ್ಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ತಕ್ಷಣದಿಂದ ಜಾರಿಗೆ ಬರುವಂತೆ 3 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮನಿರ್ದೇಶಿಸಿ ಆದೇಶಿಸಿದೆ. ಈ ವೇಳೆ ನೂತನ ಸದಸ್ಯರಾಗಿ ಬೀದರ್ ಜಿಲ್ಲೆಯ ಪ್ರಮುಖ ಉದ್ಯಮಿ ಮನ್ಪ್ರೀತ್ ಸಿಂಗ್ ಬಂಟಿ ಅವರ ಪತಿ ಮಂದೀಪ್ ಕೌರ್ ನೇಮಕವನ್ನಗೊಂಡಿದ್ದಾರೆ. ನೂತನವಾಗಿ ನೇಮಕಗೊಂಡ ಸದಸ್ಯರಲ್ಲಿ ಮಂದೀಪ್ ಕೌರ್ ಅವರು ಸಿಖ್ ಸಮುದಾಯವನ್ನು ಪ್ರತಿನಿಧಿಸುವ ರಾಜ್ಯದ ಏಕೈಕ ಮಹಿಳೆಯಾಗಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿನ ಸೈನಿಕ ಸ್ಕೂಲ್ ಬೀದರ್ಗೆ ತ್ರೈಮಾಸಿಕ ಪ್ರಗತಿ ಪರಿಶೀಲನೆಗಾಗಿ ಆಗಮಿಸಿದ ಬಿಜಾಪುರ್ನ ಸೈನಿಕ ಶಾಲೆಯ ಪ್ರಾಂಶುಪಾಲರಾದ ಗ್ರೂಪ್ ಕ್ಯಾಪ್ಟನ್ ವರಾಹ ಮಹಾಲಕ್ಷ್ಮಿ ಅವರನ್ನ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ BV ಭೂಮರೆಡ್ಡಿ ಶಾಲಾ ಕಾಲೇಜು ಆವರಣಗಳ ಸಂಚಾಲಕರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಹೂಗುಚ್ಛ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿದರು. ಇದೇ ವೇಳೆ ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಮೂಲಕ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಚಾಲನೆ ನೀಡಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡ ಕಾಮಗಾರಿಯನ್ನು ಜಂಟಿಯಾಗಿ ಪರಿಶೀಲಿಸಿ ಮಕ್ಕಳೊಂದಿಗೆ ಊಟ ಮಾಡಿ ಸಂವಾದವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಬೀದರ್ ಸೈನಿಕ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಲತಾ, BV ಭೂಮರೆಡ್ಡಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಠಲ್ ರೆಡ್ಡಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.